ಹಲೋ ಸ್ಟೂಡೆಂಟ್ಸ್, ನೀವು ನಿಮ್ಮ SSLC ಎಕ್ಸಾಮ್ಸ್ನ ಈಗಾಗಲೇ ರೀಸೆಂಟಾಗಿ ಕಂಪ್ಲೀಟ್ ಮಾಡಿದ್ದೀರಾ, ಕರೆಕ್ಟಾ? ಬಟ್ ಇದರಲ್ಲಿ ತುಂಬ ಮಕ್ಳಿಗೆ ಡೌಟ್ ಏನಂದರೆ, ಸರ್ ನಾವು ಬರೆದಿರೋ ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ಏನಿದೆಯೋ, ಇಟ್ ಮೇ ಬಿ ಎನಿ ಲ್ಯಾಂಗ್ವೇಜ್, ಸರಿನಾ? ಅದನ್ನು ಗ್ರೇಡ್ಸ್ ಅಂತ ಕನ್ಸಿಡರ್ ಮಾಡ್ತಾರಾ, ಅಥವಾ ನಾವು ಏನು ಮಾರ್ಕ್ಸ್ ನಮ್ಗೆ ಸಿಗುತ್ತೋ ಅದನ್ನು ಕನ್ಸಿಡರ್ ಮಾಡ್ತಾರಾ ಅಂತ ಡೌಟ್ ಇದೆ. ಗ್ರೇಡ್ಸಾ ಅಥವಾ ಮಾರ್ಕ್ಸಾ? ಬಿಕಾಸ್ ಏನಾಗಿತ್ತು ಅಂದರೆ, ನೀವು SSLC ಎಕ್ಸಾಮ್ಸ್ ಏನು ನಡೀತಾ ಇತ್ತೋ ಆ ಟೈಮಲ್ಲಿ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಒಂದು ದೊಡ್ಡ ಬ್ಲೆಂಡರ್ ಮಾಡಿದ್ರು. ಏನಂದರೆ, ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ಏನಿದೆಯೋ ಅದನ್ನು ನಾವು ಗ್ರೇಡ್ಸ್ ಮುಖಾಂತರ ಕನ್ಸಿಡರ್ ಮಾಡ್ತೀವಿ ಅಂತ ಎಕ್ಸಾಮ್ಸ್ ನಡೆಯೋಕ್ಕಿಂತ ಮುಂಚೆನೇ ಹೇಳಿದ್ರು. ಆ ಟೈಮಲ್ಲಿ ತುಂಬ ಮಕ್ಳು ಏನು ಮಾಡಿದ್ರು ಅಂದರೆ, ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಅಂದರೆ ಏನು ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ಇದೆಯೋ ಅದನ್ನು ಅವರು ಪ್ರಾಪರಾಗಿ ಓದಲಿಲ್ಲ. ಕೆಲವರೆಲ್ಲ ಏನು ಅನ್ಕೊಂಬಿಟ್ರು ಅಂದರೆ, ಗ್ರೇಡ್ಸ್ ಕೊಡ್ತಾರಲ್ವಾ ಅದು ಕೌಂಟ್ ಆಗಲ್ಲ, ಜಸ್ಟ್ ಪಾಸ್ ಆಗ್ಬೇಕು ಸಾಕು. ಅದಕ್ಕೆ ಅವ್ರು ಏನು ಮಾಡಿದ್ರು, ಅದೇನು ಅವರು ಪ್ರಾಪರ್ ಆಗಿ ಮುಂಚೆ ಅದನ್ನ ಪ್ರಿಪೇರ್ ಮಾಡ್ಕೊಂಡಿದ್ರು ಆ ಲೆವೆಲ್ ಏನಿತ್ತು ಸ್ವಲ್ಪ ಡೌನ್ ಮಾಡ್ಕೊಂಡ್ರು. ತುಂಬಾ ಮಕ್ಕಳಲ್ಲ, ಕೆಲವು ಮಕ್ಕಳು. ಯಾಕಂದ್ರೆ ಗ್ರೇಡ್ಸ್ ಕೊಡ್ತಾರೆ ಅಂತ. ಇವಾಗ ನೋಡಿ ರೀಸೆಂಟ್ ಆಗಿ ಏನ್ ಬಂದಿದೆ, ಇವಾಗ ರೀಸೆಂಟ್ ಅಂದ್ರೆ April 17 ಇದು ರೀಸೆಂಟ್ ಆಗಿ, ಅಂದ್ರೆ ನಿನ್ನೆ ಬಂದಿರೋ ಆರ್ಟಿಕಲ್ ಇದು. ಏನ್ ಹೇಳ್ತಾ ಇದಾರೆ, ಇದನ್ನ ಗ್ರೇಡ್ಸ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ. ಏನಂದ್ರೆ, ಮಾರ್ಕ್ಸ್ ವಿಲ್ ಬಿ ಅವಾರ್ಡೆಡ್ ಫಾರ್ SSLC ಥರ್ಡ್ ಲ್ಯಾಂಗ್ವೇಜ್ ಪೇಪರ್. ನೀವೇನ್ ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ಬರ್ದಿದ್ದೀರಾ ಅಲ್ಲಿ ಗ್ರೇಡ್ಸ್ ಕೊಡಲ್ಲ, ಅಂದ್ರೆ ಇದು ಗ್ರೇಡ್ಸ್ ಇರಲ್ಲ. ನೀವು ಏನು ಮಾರ್ಕ್ಸ್ ತೊಗೊಂಡಿದ್ದೀರಾ ಅದು ಪಕ್ಕಾ ಅದು ನಿಮ್ಮ ಫೈನಲ್ ರಿಸಲ್ಟ್ ಅಲ್ಲಿ ಅದು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಹೈಕೋರ್ಟ್ ಅವ್ರ ಡಿಸಿಷನ್ ತಗೊಂಡಿರೋದು. ಇದು ಹೆಂಗ್ ಸರ್ ಆಯ್ತು ಅಂದ್ರೆ, ನೋಡಿ ಇಲ್ಲಿ ಹೈಕೋರ್ಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಏನಂದ್ರೆ, ನೀವೇನ್ ರೂಲ್ಸ್ ಮಾಡಿದೀರಾ ಅದು ಆಕ್ಚುಲಿ ಗೇಮ್ ಕೆನಾಟ್ ಬಿ ಚೇಂಜ್ಡ್ ಮಿಡ್ ವೇ. ಅಂದ್ರೆ ಯಾವುದೇ ಒಂದು ಆಟ ಆಡ್ತಾ ಇದೀರಾ ಅನ್ಕೊಳ್ಳಿ, ಇಟ್ ಕ್ಯಾನ್ ಬಿ ಎನಿ ಕಬಡ್ಡಿ ಗೇಮ್ ಅನ್ಕೊಳ್ಳಿ, ಯಾವುದೋ ಒಂದು ಸ್ಪೋರ್ಟ್ ಆಡ್ತಾ ಇದೀರಾ, ಗೇಮ್ ಆಡ್ತಾ ಇದೀರಾ, ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ರೂಲ್ಸ್ ನ ಡಿಸೈಡ್ ಮಾಡಿರ್ತಾರೆ. ನೀವು ಮಧ್ಯದಲ್ಲಿ ಅಂದ್ರೆ ಮಿಡ್ ವೇ ಒಂದು ಅರ್ಧ ಗೇಮ್ ಮುಗ್ದಿದೆ, ಅವಾಗ ಹೆಂಗ್ ಬೇಕೋ ಹಂಗೆ ಇಷ್ಟ ಬಂದಂಗೆ, ಇನ್ನೇನು ಗಲ್ಲಿ ಟೂರ್ನಮೆಂಟ್ ನಡೀತಾ ಇಲ್ಲ, ಇಷ್ಟ ಬಂದಂಗೆ ಯಾರು ಬ್ಯಾಟ್ ಇರುತ್ತೋ, ಕರೆಕ್ಟ್ ಅಲ್ವಾ, ಯಾರು ಬ್ಯಾಟ್ ಅಂಡ್ ಬಾಲ್ ತಂದಿರುತ್ತೋ ಅಥವಾ ಯಾರು ಬ್ಯಾಟ್ ಇರುತ್ತೋ ಅವ್ರು ಹೆಂಗ್ ಇಷ್ಟ ಬಂದಂಗೆ ಅವ್ರು ಏನ್ ಮಾಡ್ತಾರೆ, ಗಲ್ಲಿ ಕ್ರಿಕೆಟ್ ಅಲ್ಲಿ ರೂಲ್ಸ್ ಚೇಂಜ್ ಮಾಡ್ಕೊಂತಾರೆ. ಆ ತರ ಇಲ್ಲಿ ಮಾಡಂಗಿಲ್ಲ ಅಂತ ಹೇಳ್ತಾ ಇದಾರೆ ಸಿಂಪಲ್ ಆಗಿ. ಸೊ ನೀವೇನ್ ಸ್ಟಾರ್ಟಿಂಗ್ ಅಲ್ಲಿ ಡಿಸೈಡ್ ಮಾಡಿದ್ರಿ ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ ಅಂತ, ಅಂದ್ರೆ 6 to 6 ಸಬ್ಜೆಕ್ಟ್ಸ್ ಇರುತ್ತೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕಂತ. ಇದನ್ನ ಯಾರು ಹೇಳ್ತಾ ಇರೋದಂದ್ರೆ ಹೈಕೋರ್ಟ್. ನೋಡಿ ಇಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕ ಏನ್ ಹೇಳ್ತಾ ಇದಾರೆ, ಫಾಲೋ ಮಾಡಿ ಯಾವ್ದನ್ನ ಎಕ್ಸಿಸ್ಟಿಂಗ್ ಸಿಸ್ಟಮ್, ಏನ್ ಮುಂಚೆ ಸಿಸ್ಟಮ್ ಇತ್ತು 6 ಸಬ್ಜೆಕ್ಟ್ಸ್ ಏನಿತ್ತು ಟೋಟಲ್ 625 ಮಾರ್ಕ್ಸ್, ಅದನ್ನೇ ಫಾಲೋ ಮಾಡಿ. ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ನಿಮಗೆ 80 ಮಾರ್ಕ್ಸ್ ನೀವು ಎಕ್ಸ್ಟರ್ನಲ್ ಬರೀಬೇಕು ಅಂಡ್ 20 ಮಾರ್ಕ್ಸ್ ಇಂಟರ್ನಲ್. ಅದೆರಡನ್ನು ಕೂಡ ಸೇರಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಔಟ್ ಆಫ್ 100 ಮಾರ್ಕ್ಸ್ಗೆ ನೀವು ಎಷ್ಟು ತಗೊಂತೀರೋ ಅದು ಇನ್ಕ್ಲೂಡ್ ಆಗೇ ಆಗುತ್ತೆ. ಗ್ರೇಡ್ಸ್ ಕೊಡಲ್ಲ ಅಂತ ಹೇಳ್ತಾ ಇದಾರೆ. ನೋಡಿ, ಅವಾರ್ಡಿಂಗ್ ಮಾರ್ಕ್ಸ್ ಫಾರ್ ಥರ್ಡ್ ಲ್ಯಾಂಗ್ವೇಜ್ ಡ್ಯೂರಿಂಗ್ ಎವ್ಯಾಲ್ಯೂಯೇಷನ್. ಓಕೆ, ಈ ವರ್ಷ ಏನ್ ಎವ್ಯಾಲ್ಯೂಯೇಷನ್ ಆಗ್ತಾ ಇದೆ ಇದೇ ತರ ಕನ್ಸಿಡರ್ ಮಾಡಿ, ಏನ್ ಪ್ರೀವಿಯಸ್ ಇಂದ ನಡೀತಾ ಇದೆಯೋ ಅದೇ ತರ. ನೆಕ್ಸ್ಟ್ ಗ್ರೇಡ್ಸ್ ಏನಿದೆಯೋ ಅದು ಕೊಡಂಗಿಲ್ಲ ಅಂತ ಹೇಳ್ತಾ ಇದಾರೆ. ಇನ್ಸ್ಟೆಡ್ ಆಫ್ ಗ್ರೇಡ್ಸ್ ನೀವು ಮಾರ್ಕ್ಸೇ ಕೊಡಿ ಅಂತ. ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್ ಅಂದ್ರೆ, ಇದು ಹೆಂಗ್ ಸರ್ ಆಯ್ತು ಅಂದ್ರೆ, ನೋಡಿ ಈ ಡಿಸಿಷನ್ ತಗೊಂಡಿದ ತಕ್ಷಣ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅಂದ್ರೆ ಏನು ಗ್ರೇಡ್ಸ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ತುಂಬಾ ಮಕ್ಳಿಗೆ ಈಸಿ ಆಗೋಯ್ತು. ಅಂದ್ರೆ ತುಂಬಾ ಮೆಜಾರಿಟಿ ಮಕ್ಳಿಗೆ ಏನ್ ಹಿಂದಿ ಸಬ್ಜೆಕ್ಟ್ ಏನ್ ಕಷ್ಟ ಆಯ್ತು, ಬರೀ ಹಿಂದಿ ಅಂತ ಹೇಳ್ತಾ ಇಲ್ಲ, ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ತುಂಬಾ ಮಕ್ಳು ಹಿಂದಿ ತಗೊಂಡಿರ್ತೀರಾ ಅಂತ ಹೇಳ್ತಾ ಇದೀನಿ ಅಷ್ಟೇ. ಹಿಂದಿ ಪೇಪರ್ ತುಂಬಾ ಕಷ್ಟ ಅನ್ಸುತ್ತೆ ಅವ್ರಿಗೆ. ಸೊ ಗ್ರೇಡ್ ಕೊಟ್ಟಿದ ತಕ್ಷಣ ನೀವು ಫೇಲ್ ಆದ್ರೂ C ಅಂತ ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ತುಂಬಾ ಮಕ್ಳು ಇದನ್ನ ಸ್ಕಿಪ್ ಮಾಡ್ಬಿಟ್ರು ಓದೋದು. ಬಟ್ ಅದೇ ಮಕ್ಳು ಬೇರೆ ಮಕ್ಳು ಏನ್ ಮಾಡಿರ್ತಾರೆ, ತುಂಬಾನೇ ಎಫರ್ಟ್ ಹಾಕೋದನ್ನ ಓದಿರ್ತಾರೆ. ಯಾಕಂದ್ರೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಏನಿದೆಯೋ ನಿಮ್ಮ ಮಾರ್ಕ್ಸ್ ನ ಇಂಪ್ರೂವ್ ಮಾಡುತ್ತೆ, ಬಿಕಾಸ್ ಅದು ಸ್ಕೋರಿಂಗ್ ಸಬ್ಜೆಕ್ಟ್ ಅದು. ಅದಕ್ಕೆ ತುಂಬಾ ಮಕ್ಳು ಏನ್ ಮಾಡಿದ್ರು ಅಂದ್ರೆ ಒಂದು ಪೆಟಿಷನ್ ನ ಫೈಲ್ ಮಾಡಿದ್ರು. ಏನ್ ಸರ್ ಪೆಟಿಷನ್ ಅಂದ್ರೆ? ಪಿಟಿಷನ್ ಅಂದ್ರೆ ಸಿಂಪಲ್ ಆಗಿ ಅವ್ರಿಗೆ ಏನ್ ಬೇಕಿದೆಯೋ ಅದ್ರ ಪರವಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಕೇಸ್ನ ಫೈಲ್ ಮಾಡ್ತಾರೆ. ಸೊ 3 ಜನ ಸ್ಟೂಡೆಂಟ್ಸ್ ಫೈಲ್ ಮಾಡಿದ್ರು. 3 ಸ್ಟೂಡೆಂಟ್ಸ್, ಸಹನಾ ಅಂಡ್ ಇನ್ನೊಂದು ಯಾರು, ಅನುಷಾ, ಸುದೀಕ್ಷಾ. ಇವ್ರು ಈ ತರ ಫೈಲ್ ಮಾಡಿದಾಗ ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ ಏನಂತ, ನೀವು ಗ್ರೇಡಿಂಗ್ ಮಾಡಬಾರ್ದು, ಏನ್ ಮಾಡಿ ನೀವು ಮಾರ್ಕ್ಸ್ ಅಲಾಟ್ ಮಾಡಿ ಅಂತ ಅವರು ಕೊಟ್ಟಿದ್ದಾರೆ, ಸರಿನಾ? ಅಂಡ್ ಇದು ಒಂಥರ ಒಳ್ಳೆ ಮೂವಿ ಅನ್ಕೊಂಡಿದ್ದೀನಿ, ಸರಿನಾ? ಗ್ರೇಡ್ಸ್ ಕೊಡೋ ಬದಲು ಮಾರ್ಕ್ಸ್, ಬಿಕಾಸ್ ಇದು ನೀವು ಸ್ಟಾರ್ಟಿಂಗ್ ಅಲ್ಲಿ ಡಿಕ್ಲೇರ್ ಮಾಡಿದ್ರೆ ಅರ್ಥ ಆಗ್ತದೆ. ನಾನು ಯಾಕಿದ್ದೆ ಇದನ್ನ ತಪ್ಪು ಅಂತ ಹೇಳ್ತಾ ಇದೀನಿ ಅಂದ್ರೆ, ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದಿ ಅಕಾಡೆಮಿಕ್ ಇಯರ್ ಅಂದ್ರೆ ಏನಂತ ಅರ್ಥ, ಇವಾಗ ಏನ್ 2026 ಮತ್ತೆ 27 ಬ್ಯಾಚ್ ಇದೆ, ಏನ್ ಇವಾಗ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಏನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ರೆ ಈ ತರ ಗ್ರೇಡಿಂಗ್ಸ್ ಕೊಡ್ತೀವಂತ, ಅವಾಗ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಬಟ್ ಪಾಪ 2025 ಮತ್ತೆ 26 ಬ್ಯಾಚ್ ಅವರು ಸ್ಟಾರ್ಟಿಂಗ್ ಇಂದ ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ಏನಿದೆಯೋ, ಓಕೆ, ಅದನ್ನ ಅವರು, ಅಂದ್ರೆ ನಾನು ಎಕ್ಸಾಂಪಲ್ ಹಿಂದಿ ತಗೊಂತೀನಿ, ಅದನ್ನ ಪ್ರಾಪರ್ ಆಗಿ ಪ್ರಿಪೇರ್ ಆಗಿದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ಗ್ರೇಡ್ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಕೂಡ ಮೀನಿಂಗ್ ಇಲ್ಲ, ಸರಿನಾ? ಈ ತರ ರೂಲ್ಸ್ ಚೇಂಜ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನೀವು ಗ್ರೇಡ್ಸ್ ಅಲ್ಲ, ಮಾರ್ಕ್ಸ್ ಏನಿದೆ ಅದನ್ನೇ ಅಲಾಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಒಂಥರ ಒಳ್ಳೇದೇ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ ಪ್ರಕಾರ ಏನಿದೆ ಒಂದು ಕಮೆಂಟ್ ಮಾಡಿ, ಇದು ಸರಿನಾ ತಪ್ಪಾ ಅಂತ. ಥ್ಯಾಂಕ್ ಯು ಸೋ ಮಚ್.